PUC ಫಲಿತಾಂಶ ಪ್ರಕಟವಾಗಿದ್ದು ಹುಬ್ಬಳ್ಳಿಯ ಚೌಗಲ ಶಿಕ್ಷಣ ಸಂಸ್ಥೆಯ ವಿದ್ಯಾನಿಕೇತನ PU ಕಾಲೇಜಿನ ವಿದ್ಯಾರ್ಥಿನಿ ಎ ವಿದ್ಯಾಲಕ್ಷ್ಮಿ ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಪಡೆದಿದ್ದಾಳೆ. ನಮ್ಮ ಜೊತೆಗೆ ವಿದ್ಯಾಲಕ್ಷ್ಮಿ ಇದ್ದಾಳೆ. ಅಮ್ಮ ಏನು ಹೇಳ್ತೀರಿ? ಫಸ್ಟ್ ಬಂದಿದ್ದೀರಿ ಇಡೀ ರಾಜ್ಯಕ್ಕೆ. ಸರ್ ತುಂಬ ಸಂತೋಷವಾಗಿದೆ ಸರ್. ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್ ಫಸ್ಟ್ ರ್ಯಾಂಕ್. ನಾನು ಈ ರಿಸಲ್ಟ್ ಕಾರಣ ನಮ್ಮ ಫ್ಯಾಕಲ್ಟಿ ಸರ್, ನಮ್ಮ ಚೌಗಲ ಸರ್ ಇದ್ದಾರೆ, ನಮ್ಮ ಪ್ರಿನ್ಸಿಪಲ್ ಸರ್ ಶ್ರೀದೇವಿ ಮ್ಯಾಮ್, ನಮ್ಮೆಲ್ಲ ಫ್ಯಾಕಲ್ಟಿ ತುಂಬ ಸಪೋರ್ಟಿವ್ ಆಗಿದ್ರು ಸರ್. ನಮ್ಮ ಪೇರೆಂಟ್ಸ್ ಡೆಫಿನೆಟ್ಲಿ ಸಪೋರ್ಟಿವ್ ಆಗಿದ್ರು. ಏನು ಸ್ಯಾಕ್ರಿಫೈಸ್ ಮಾಡ್ಬೋದು ಎಲ್ಲ ಸ್ಯಾಕ್ರಿಫೈಸ್ ಮಾಡಾರಿ ನನಗೋಸ್ಕರ. ನನಗೆ ಒಂದು ಬೆಸ್ಟ್ ಕಾಲೇಜ್ನಲ್ಲಿ ಅಡ್ಮಿಟ್ ಮಾಡ್ಯಾರ ಸರ್, ವಿದ್ಯಾನಿಕೇತನ್ PU ಸೈನ್ಸ್ ಕಾಲೇಜ್. ತುಂಬ ಸಂತೋಷವಾಗಿದೆ ಸರ್. ಎಕ್ಸೆಪ್ಟ್ ಮಾಡಿದ್ರೆ ನಾನು ರಾಜ್ಯಕ್ಕೆ ಫಸ್ಟ್ ಬರ್ತೀನಿ ಅಂತೇಳಿ ಸರ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್. ಟಾಪ್ 3 ರ್ಯಾಂಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಫಸ್ಟ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್. ಈಗ ನೀವು ಆಗಲೇ ಹೇಳ್ದಂಗೆ ನೀವು ತಮಿಳ್ನಾಡವರು, ಇಲ್ಲಿ ಹುಬ್ಳಿಗೆ ಬಂದಿದ್ರಿ, ನಿಮಗೆ ಲ್ಯಾಂಗ್ವೇಜ್ ಏನು ಪ್ರಾಬ್ಲಮ್ ಆಗಿಲ್ಲ. ನಿಮ್ಮ ತಂದೆ ತಾಯಿ ನಿಮ್ಗೆ ಹೆಂಗೆ ಸಪೋರ್ಟ್ ಮಾಡಿದರು? ಸರ್ ತಂದೆ ತಾಯಿ ಇಲ್ಲದೆ ನಾ ಇಲ್ಲೇ ಇಲ್ಲ, ಸಾಧ್ಯನೇ ಇಲ್ಲ ಸರ್. ಅವ್ರು ತುಂಬ ಸಪೋರ್ಟಿವ್ ಆಗಿದ್ದು. ನನ್ನ ಟೈಮ್ ಟೇಬಲ್ ಎಲ್ಲ ಚೇಂಜ್ ಆಗಿತ್ತು ಸರ್. ನಾನು ಸೆಕೆಂಡ್ PUC ಜಾಯ್ನ್ ಆದಮೇಲೆ ಸ್ವಲ್ಪ ಕಷ್ಟ ಆಗಿತ್ತು ಸರ್ ನನ್ನ ಕಾಲೇಜಿಗೆ ಬರೋಕೆ ಟೈಮಿಂಗ್ಸ್. ನಾವು ತಿರುಚಿ ಸರ್, ತಮಿಳ್ನಾಡು. ಅಲ್ಲೇ ಬಾರ್ನ್ ಸರ್, ಅಲ್ಲೇ ಬ್ರಾಟಪ್. 2002ನಲ್ಲಿ ನಮ್ಮ ಪಪ್ಪ ಇಲ್ಲೇ ಇದ್ದಾರೆ ಸರ್. ಪಪ್ಪ ರೈಲ್ವೇಸ್ನಲ್ಲಿ ಕೆಲಸ ಮಾಡತ್ತಾರೆ ಸರ್. ಮಮ್ಮಿ ಹೌಸ್ ವೈಫ್ ಅದ ಸರ್. ತುಂಬ ಸಪೋರ್ಟ್ ಆಗಿದ್ರು ಸರ್. ನನಗೆಲ್ಲ ಫೆಸಿಲಿಟೀಸ್ ಎಲ್ಲ ತಂದು ಕೊಟ್ಟರು. ಏನು ಕಷ್ಟ ಆಗಲಿಲ್ಲ ಸರ್. ಮನೆಯಲ್ಲಿ ಹೋದಾಗ ನೀವು ಎಕ್ಸಾಮ್ ಹೆಂಗೆ ಪ್ರಿಪೇರ್ ಆಗ್ತಿದ್ರಿ ಅಂತ ಟೈಮ್ ಟೇಬಲ್ ಹೆಂಗಿತ್ತು? ಎಷ್ಟು ಅವರ್ ಓದ್ತಿದ್ರಿ ಸರ್? ಮ್ಯಾಕ್ಸಿಮಮ್ ಪ್ರಿಪ್ರೇಷನ್ ಕಾಲೇಜ್ನಲ್ಲೇ ಆಗ್ತದೆ ಸರ್. ಮನೆಗೆ ಹೋದ್ಮೇಲೆ 5 to 6 hours ಓದ್ತಿದ್ದೆ ಸರ್. ಕಾಲೇಜ್ನಲ್ಲಿ ಏನು ಕಲಿಸ್ತಾರೆ ಮತ್ತು ಮನೆಗೆ ಹೋಗಿ ಅದೇ ಅಭ್ಯಾಸ ಮಾಡೋದು, ಅದೇ ಪ್ರಯತ್ನ ಮಾಡೋದು. ತುಂಬ ಪ್ರಯತ್ನ ಮಾಡಿದ್ದೆ ಸರ್. ಅದು ಎಲ್ಲ ರಿಗಾರ್ಡ್ಸ್ ನಮ್ಮ ಕಾಲೇಜ್ಗೆ ಹೋಗ್ತದೆ ಸರ್. ಈಗ ಫಸ್ಟ್ ಬಂದಿದ್ದೀರಿ, ನೆಕ್ಸ್ಟ್ ನಿಮ್ಮದು ಆಂಬಿಷನ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ? ಸರ್ ಈಗ ನಾನು ನೀಟ್ ಎಕ್ಸಾಮಿಗೆ ಪ್ರಿಪೇರ್ ಆಗತ್ತೀನಿ ಸರ್. ಫ್ಯೂಚರ್ನಲ್ಲಿ MBBS ಪರ್ಸ್ಯೂ ಮಾಡೋಕ್ಕೆ. ಮೇಡಮ್, ಇವತ್ತು ಮಗಳು ಫಸ್ಟ್ ಬಂದಿದ್ದಾಳೆ, ಇಡೀ ರಾಜ್ಯಕ್ಕೆ ಫಸ್ಟ್ ಬಂದಿದ್ದಾಳೆ. ಯಾವ ರೀತಿ ಖುಷಿ ಅನಿಸುತ್ತೆ ನಿಮಗೆ? ತುಂಬ ಖುಷಿಯಾಗುತ್ತೆ. ಅದು ಹೇಳೋದಕ್ಕೆ ನೋ ವರ್ಡ್ಸ್. ತುಂಬ ಸಂತೋಷವಾಗಿದ್ದು. ಸ್ಟಡೀಸ್ ಎಲ್ಲ ಓನ್ ಸ್ಟಡೀಸ್, ಅವಳಿಗೆ ಪ್ರಿಪ್ರೇಷನ್ ಎಲ್ಲ ಓನ್ ಪ್ರಿಪ್ರೇಷನ್. ಫುಲ್ ಟೈಮ್ ಕಾಲೇಜ್ನಲ್ಲೇ ಸ್ಪೆಂಡ್ ಮಾಡಿದ್ದಾಳೆ. ಮನೆಯಲ್ಲಿ ಬಂದು ಒಂದು 4 hours ಅಲ್ಲಿ ಇದು ಮಾಡೋದು. 2 hours ಫಿಸಿಕ್ಸ್, 2 hours ಕೆಮಿಸ್ಟ್ರಿ, 2 hours ಬಯಾಲಜಿ ಎಲ್ಲ ಸಪ್ರೇಟ್ ಮಾಡಿ ಡೈಲಿ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡೋದು. ಡೈಲಿ ಕ್ವಶನ್ ಪೇಪರ್ ಎಲ್ಲ ಕೊಡ್ತಾರೆ. ಎಲ್ಲ ಎಕ್ಸಾಮ್ ಅಂದರೆ ಸಹಜವಾಗಿ ಎಲ್ಲ ಮಕ್ಕಳಿಗೆ ಭಯ ಇರುತ್ತೆ. ಮನೆಯಲ್ಲಿ ಹೆಂಗಿರ್ತಿದ್ರು ನಿಮ್ಮ ಮಗಳು? ಇಲ್ಲ, ಸ್ವಲ್ಪ ಆರಾಮಿದ್ರೆ ಅಷ್ಟೇನು ಟೆನ್ಷನ್ ಇಲ್ಲ. ಅವಳು ಸಾಧಾರಣವಾಗಿಲೇ ಟೆನ್ಷನ್ ಅಷ್ಟು ಇಲ್ಲ. ಆರಾಮ ಓದೋದು, ಆರಾಮ ಹೋಗೋದು ಬರೋದು. ನೀವು ಹೆಂಗೆ ಸಪೋರ್ಟ್ ಮಾಡಿದ್ರಿ ಅವ್ರಿಗೆ? ಸಪೋರ್ಟ್ ಮೀನ್ಸ್ ಎಲ್ಲ ಮಾಡಿಕೊಡೋದು, ಟೀ ಮಾಡಿಕೊಡೋದು, ಊಟ ಇದೆಲ್ಲ ಕರೆಕ್ಟ್ ಟೈಮ್ಗೂ ಕೊಟ್ಟು ಬಿಡೋದು. ಅವಳು ಹೆಲ್ತ್ ಯಾವುದು ಪ್ರಾಬ್ಲಮ್ ಇಲ್ಲಮ್ಮ ನಾನು ನೋಡೋದು ಅಷ್ಟೇ ನಮ್ಮದು ಡ್ಯೂಟಿ. ಯಾವುದು ಕೆಲಸನೂ ಮಾಡೋಕ್ಕೂ ಬಿಡೋದಿಲ್ಲ. ಎಲ್ಲ ನಾವೇ ಮಾಡಿದ್ದೀನಿ. ಎಲ್ಲ ಅವಳು ಸ್ಟಡೀಸ್ ಒಂದೇ, ಬೇರೆ ಯಾವುದೂ ಇಲ್ಲ. ಬೇರೆ ಯಾವುದ್ರಲ್ಲಿ ಕಾನ್ಸಂಟ್ರೇಷನ್ ಇಲ್ಲ. ಮೊಬೈಲ್ನೆಲ್ಲ ಕೈನಲ್ಲಿ ಕೊಡೋದೇ ಇಲ್ಲ. ಮೊಬೈಲೇ ಕೊಡೋದಿಲ್ಲ. ಅವಳು ನೋಡೋದಿಲ್ಲ. ಫುಲ್ ಸ್ಟಡೀಸ್, ಬುಕ್ಸ್. ಈಗ ಮೇಡಮ್, ಈಗಿನ ಹುಡುಗರು ಮೊಬೈಲ್ ಬಿಟ್ಟಿರಲ್ಲ, ಅಂಥದ್ರಾಗ ನೀವು ಮೊಬೈಲೇ ಬಿಟ್ಟಿರಲ್ಲ. ಮೊಬೈಲೇ ಮುಟ್ಟೋದೇ ಇಲ್ಲ ಅವಳು. ನಾನೇ ಸ್ವಲ್ಪ ನೋಡಿದ್ರೆ ಬೇಡಮ್ಮ ಅಂತಾಳೆ. ಮತ್ತೆ ಕಾನ್ಸಂಟ್ರೇಷನ್ ಚೇಂಜ್ ಆಗುತ್ತೆ. ಬೇಡವೇ ಬೇಡ ನನಗಂತ ಹೇಳ್ತಾರೆ.